ರಾಕಿ ರಾಕಿ ಚೂಡಿ ಇಲ್ಲದ ಕೇಳು. ಸರ್. ಹೇಳ್ರಿ. ಸರ್, ಎಚ್ ಒ ಡಿ ಅವ್ರನ್ನ ಮೀಟ್ ಆಗಬೇಕಿತ್ತು. ನಮ್ಮ ಪೇರೆಂಟ್ಸ್ನ ಕರ್ಕೊಂಬಂದಿದ್ವಿ. ಮೀಟ್ ಆಗಬೇಕಿತ್ತು ಎಚ್ ಒ ಡಿ ಅವ್ರಿಗೆ. ಹೋಗ್ರಿ, ಅದಾರ ನೋಡ್ರಿ, ಅವ್ರ ಆಫೀಸ್ ಒಳಗೆ ಅದಾರ. ಬಾಬಾ ಲಘು ಹೋಗೋಣ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಮೇ ಐ ಕಮ್ ಇನ್ ಸರ್? ಎಸ್, ಪ್ಲೀಸ್ ಕಮ್ ಇನ್. ಹೂಸ್ ದ್ಯಾಟ್? ಓಹೋ ಹೋ, ತಾವಿಬ್ರು ನಮ್ಮ ಕಾಲೇಜಿನ ರೋಮಿಯೋ ಜೂಲಿಯಟ್. ಏನು ನನ್ನ ಆಫೀಸ್ವರೆಗೆ ಹುಡ್ಕೊಂಬಂದಿರಿ? ಸರ್, ಅದು ಪೇರೆಂಟ್ಸ್ ಕರ್ಕೊಂಬಂದ್ರೆ ಮಾತ್ರ ಹಾಲ್ ಟಿಕೆಟ್ ಅಂತ ಹೇಳಿದ್ರಿ. ನಮ್ಮ ಡ್ಯಾಡಿ ಹೇಳಿದ್ರು ನಿಮಗೆ ಫೋನ್ ಮಾಡ್ತೀನಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಫಾರಿನ್ ಕ್ಲೈಂಟ್ ಜೊತೆಗೆ ಮೀಟಿಂಗ್ ಐತೆ ಅಂತ ಹೇಳಿ. ಅದಕ್ಕೆ ನಿಮ್ಮನ್ನು ಮೀಟಾಗಿ ನಮ್ಮ ಅಪ್ಪನ ಜೊತೆಗೆ ಫೋನ್ ಒಳಗೆ ಮಾತಾಡ್ಸೋಣ ಅಂತ ಕರ್ಕೊಂಬಂದೆ ಸರ್. ಯೂಸ್ ಇಲ್ಲ ಬಿಡು, ನಿಮ್ಮ ಡ್ಯಾಡಿ ಕರ್ಕೊಂಬರೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಈ ಸರಿ ನಿಮ್ಮಿಬ್ಬರಿಗೂ ನಾನು ಹಾಲ್ ಟಿಕೆಟ್ ಕೊಡೋದು ಇಲ್ಲ. ನೀವಿಬ್ಬರು ಈ ಸರಿ ಎಕ್ಸಾಮ್ ಬರೆಯೋಕೆ ಆಗೋದೇ ಇಲ್ಲ, ಯಾರು ಬಂದು ಹೇಳಿದ್ರು ಅಷ್ಟೆ. ಏನ್ ಹೇಳಕತ್ತೀರಿ? ಯಾಕೆ ಸರ್? ನೀವಿಬ್ಬರು ಆಟ ನನಗೆ ಗೊತ್ತಿಲ್ಲ ಅಂತ ಮಾಡಿರ ನೀವು. ಇಂಟರ್ನಲ್ಸ್ ನಡೆಯಕತ್ತಿದ್ವಲ್ಲ, ಅವಾಗ ಏನು ಮಾಡಿದ್ರಿ ನೀವು? ನಾವೇನು ಮಾಡಿಲ್ಲ ಸರ್. ಸುಳ್ಳು ಹೇಳ್ಬೇಡ್ರಿ. ಸುಳ್ಳು ಹೇಳಿದ್ರೆ ಮತ್ತಿನ್ನ ನೀವು ಭಾಳ ದೊಡ್ಡ ಶಿಕ್ಷೆ ಅನ್ಭವಿಸ್ಬೇಕಾಗ್ತೈತಿ. ಹೇಳ್ತೀನಿ ನೋಡು, ಎಲ್ಲ ಲೆಕ್ಚರ್ಸು ನಿಮ್ಮ ಮೇಲೆ ಕಂಪ್ಲೇಂಟು ಒಂದು ದೊಡ್ಡ ಲಿಸ್ಟ್ ಮಾಡಿ ತಂದು ಕೊಟ್ಟಾರ ನಂಗೆ. ಅದಲ್ದ ನೀವೆಲ್ಲಿ ಮಾಡಿದ್ರಿ ಇಬ್ರು ನಿಮ್ಮ ಪ್ರಾಜೆಕ್ಟ್ನ? ಸಬ್ಮಿಷನ್ ಮಾಡಿದ್ರ ನೀವು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ? ಎಲ್ಲೈತೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟು? ಸರ್, ಇನ್ನೊಂದೆರಡು ದಿನ ಕೊಟ್ಬಿಡ್ತೀವಿ. ಇಡೀ ಕಾಲೇಜ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಸಬ್ಮಿಟ್ ಮಾಡಿ ಸೈನ್ ತಗೊಂಡು ಎಲ್ಲ ಪ್ರೊಸೀಜರು ಮುಗಿದು ಆಯ್ತು. ನಿಮ್ಮಿಬ್ಬರದು ಏನು ಸ್ಪೆಷಲು? ಸರ್, ಆ ಥರ ಏನೂ ಇಲ್ಲ ಸರ್. ನೋಡಪ್ಪ ರಾಕಿ, ನಿಮ್ಮಪ್ಪ ನಂಗೆ ಫೋನ್ ಮಾಡಿದ್ರು, ನಾನು ನಿಮ್ಮಪ್ಪಂಗೆಲ್ಲ ಹೇಳಿದ್ದೀನಿ. ನಿಮ್ಮಪ್ಪ ನೋ ಇಶ್ಯೂ ಅಂತ ಹೇಳಾರ. ಇನ್ನು ಈ ಹುಡುಗಿ ಮನೆಯವ್ರಿಗೆ ನಾನು ಫೋನ್ ಮಾಡ್ಬೇಕು ಅಂದ್ಕೊಂಡೆ ಅವ್ರ ಅಪ್ಪಂಗೆ. ಆಕಿ ನಂಬರ್ ಅಪ್ಡೇಟ್ ಮಾಡೋಣ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅವರು ಕ್ಲರ್ಕ್ ಮೇಡಮ್ ಹೇಳಿದ್ರು ನನಗೆ, ಒಂದು ಕೆಲಸ ಮಾಡ್ರಿ ಇಬ್ಬರು, ನೀವು ಈ ಸರಿ ಎಕ್ಸಾಮ್ ಬರಿಬೇಡ್ರಿ ನೀವು. ಏನು ಆಮೇಲೆ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಕಟ್ಕೊಂಡು ಪಾಸ್ ಮಾಡಿಕೊಡ್ರಿ, ಅಂದಾಗ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಎಜುಕೇಷನ್ ವ್ಯಾಲ್ಯೂವೇ ಗೊತ್ತಿಲ್ಲ ನಿಮ್ಮಿಬ್ರಿಗೂ. ರಾಕಿ, ಹೋಗ್ರಿ, ಇನ್ಯಾಕೆ ನಿಂತಿರಿಲ್ಲಿ? ಗೆಟ್ ಔಟ್. ಸರ್ ಪ್ಲೀಸ್ ಸರ್. ಸರ್ ನಮ್ಮ ಲೈಫ್ ಹಾಳಾಗೋಗುತ್ತೆ ಸರ್. ಏನೂ ಹಾಳಾಗೋಗಲ್ಲ. ಈ ಸರಿ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ನಾನು ನಿಮ್ಮನ್ನು ಎಕ್ಸಾಮಿಗೆ ಕುತ್ಕೊಳ್ಳೋಕೆ ಬಿಡಲ್ಲ, ಅಷ್ಟ ವಿಷಯ. ಹೋಗಪ್ಪ ಇಲ್ಲಿಂದ ಕರ್ಕೊಂಡು. ರಾಕಿ, ನೀನು ಆ ಹುಡುಗಿ ಕರ್ಕೊಂಡು ಹೋಗು. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಐ ಸೆಡ್ ಗೆಟ್ ಔಟ್. ಸರ್ ಪ್ಲೀಸ್ ಗೆಟ್ ಔಟ್ ರಾಕಿ, ಗೆಟ್ ಔಟ್. ಬಾ ಹೊರಗೊಂಬ. ಬಂದ್ಬಿಡ್ತಾರೆ ರೊಕ್ಕದ ಹಮ್ ತೋರಿಸ್ಕೊಂಡು ಖಬರ್ ಗೇಟ್ಗಳು. ರಾಕಿ, ನಾಳೆ ಬೆಳಗ್ಗೆ ಹರಿದ್ರೆ ಎಕ್ಸಾಮು, ಏನು ಮಾಡ್ಬೇಕೀಗ? ಅಯ್ಯೋ, ಯಾಕಷ್ಟಕ್ಕೊಂದು ತಲೆ ಕೆಡ್ಸ್ಕೊಳತ್ತಿ ನೀನು? ಸುಮ್ಮನಿರು, ಆರಾಮಿರು, ನೋಡೋಣ. ಯಪ್ಪ, ನೋಡೋಣ ಅಂತೀಯಲ್ಲ. ನಮ್ಮ ಮನ್ಯಾಗ ಯಾರು ಇತಿಹಾಸದಾಗನ ಹಾಸ್ಟೆಲ್ಗೆ ಹೋಗಿ ಮನೆಯಿಂದ ದೂರಿದ್ದು ಗಂಡ್ಮಕ್ಳ ಓದಿಲ್ಲ. ಅಂಥದ್ರಾಗ ನಾನು ಕಾಡಿ ಬೇಡಿ ನಮ್ಮ ಮನೆಯವ್ರ ಹತ್ರ ಹೆಂಗೆಂಗೋ ಕನ್ವಿನ್ಸ್ ಮಾಡಿ ಬಂದೀನಿ ರಾಕಿ. ನಮ್ಮ ಅಪ್ಪಂಗೆ ಏನಾರ ಈ ವಿಷಯ ಗೊತ್ತಾದ್ರೆ ಆತು, ಅಡ್ಡ ಉದ್ದುದ್ದ ಅಷ್ಟ ನನ್ನ ಕತಿ. ಅಲ್ಲ, ನೋಡು ಎಷ್ಟು ಸೊಕ್ಕೈತಿ ಚೋಡಿಗೆ. ನಮ್ಮ ಅಪ್ಪಾಜಿಯವ್ರು ಫೋನ್ ಮಾಡಿ ಹೇಳಿದ್ರು ನಾವು ವಾಪಸ್ ನಮ್ಮ ಅಪ್ಪಾಜಿಗೆ ಕನ್ವಿನ್ಸ್ ಮಾಡೋಣಂತ. ಏನು ಮಾಡ್ಬೇಕೀಗ ನಾನು? ಈ ಎಲ್ರಿಗೂ ಗೊತ್ತು ಈ ವರ್ಷ ಲಾಸ್ಟ್ ನಂದು ಕಾಲೇಜ್ ಅಂತೇಳಿ. ಹೆಂಗೆ ಮುಂದೆ? ಏನಾಗುತ್ತ? ಇನ್ನೊಂದು 6 months ಬಿಟ್ಟರೆ ಮತ್ತೆ ಎಕ್ಸಾಮ್ ಬರಿಬೋದು. ಹೆಂಗೆ ಏನಾರು ಹೇಳಿ ಕನ್ವಿನ್ಸ್ ಮಾಡು. ಏನೋ ಆ ಕ್ಲಾಸ್ ಹಚ್ಚೀನಿ, ಈ ಕ್ಲಾಸ್ ಹಚ್ಚೀನಿ, ಏನೋ ಮಾಡಕತ್ತೀನಿ, ಹಂಗೇನಾರ ಒಂದು ಹೇಳಿ ಕನ್ವಿನ್ಸ್ ಮಾಡಷ್ಟ. ಮತ್ತು ಏನು ಮಾಡೋಕ್ಕಾಗತ್ತೆ ಹೇಳು? ಹಾಲ್ ಟಿಕೆಟು ಕೊಟ್ಟಿಲ್ಲ ಅಂದರೆ ಎಕ್ಸಾಮ್ ಹೆಂಗೆ ಬರೋಕ್ಕಾಗುತ್ತಾ? ಆಮೇಲೆ ಇಂಟರ್ನಲ್ಸ್ ಬೇರೆ ತಗೊಂಡು ಕೂತಾನ. ಇನ್ನು ಅದ್ರಾಗ ಇನ್ನೇನೇನು ಮಾಡ್ತಾನೋ ಏನೋ, ಅದು ಒಂದು ಭಯ ನಂಗೆ. ಪ್ರಾಜೆಕ್ಟ್ ರಿಪೋರ್ಟು ನಾನು ಯಾಕಾರ ಸಬ್ಮಿಟ್ ಮಾಡಲಿಲ್ಲೋ ಇಲ್ಲ, ಅದು ಒಂದು ಟೆನ್ಷನ್ನು. ತೋ ಬಾ, ನಿನ್ನ ಹಾಸ್ಟೆಲಿಗೆ ಬಿಡ್ತೀನಿ. ಮೊದಲ ಮನ್ಯಾಗ ಅಷ್ಟು ಕಷ್ಟ ನಮ್ಮದು. ಏನು ತೀರಾ ಶ್ರೀಮಂತರು ಅಲ್ಲ ನಾವು, ತೀರಾ ಬಡವರು ಅಲ್ಲ. ಎಲ್ಲ ನಾವು ಜಾಯಿಂಟ್ ಫ್ಯಾಮ್ಲಿ ಅದೀವಿ ಅಂತೇಳಿ ಹೆಂಗೋ ನಡೀತೈತಿ. ನಮ್ಮಪ್ಪ ಒಬ್ಬಂಗೆ ಅಂದಿದ್ರೆ ಇಷ್ಟು ದೊಡ್ಡ ಕಾಲೇಜು, ಅಷ್ಟು ಕಾಸ್ಟ್ಲಿ ಹಾಸ್ಟೆಲ್ನಾಗ ನನ್ನ ಓದ್ಸೋಕೆ ಹಾಕಿರಲಿಲ್ಲ. ಈಗ ಮತ್ತೊಂದು 6 months ಹಾಸ್ಟೆಲಿಂದ ರೊಕ್ಕ ಕೊಡಬೇಕು ಅಂದರೆ ನಮ್ಮಪ್ಪ ಏನಂತಾರ ಏನು? ಅದೆಲ್ಲ ಬಿಡು, ಈಗ ವಿಷಯ ಹೇಳಬೇಕಲ್ಲ ನಮ್ಮಪ್ಪಂಗೆ, ಅದು ಹೆಂಗೆ ಹೇಳು? ಸವಿತಾ, ಏ ಸವಿತಾ. ಏನು ಬೇತಿ?
ಏನಿಲ್ಲವ. ಮತ್ತು ಇವರು ಬಂದಿದ್ರಲ್ಲ ನಿಮ್ಮ ಚಿಗವರು, ಮತ್ತು ಅವ್ರನ್ನ 3 ಮಂದಿ ಕರ್ಕೊಂಡು ನಮ್ಮ ಅಕ್ಕರ ಊರೈತಲ್ಲವ ಹುನಗುಂದಕ್ಕೆ ಹೋಗಿ ಬರ್ಬೇಕ್ರಿ ಒಂದಿಟ್ಟು. ಆಲ್ಮಟ್ಟಿ ಜಲಾಶಯ ಚಲೋ ಐತಂತವ, ಅದೇನ ಮಾಡ್ಯಾರಂತೀಗ ಡ್ಯಾಮಗೆ, ಚಲೋ ಐತಂತ, ಹೋಗಿ ಬರ್ತೀರ ನೋಡ್ರಿ. ಹೌದಂತ್ರಿ, ಮೊನ್ನೆ ದೊಡ್ಡತ್ತಿಯರು ಬಂದಿದ್ರಲ್ರಿ, ಅನ್ನಕತ್ತಿದ್ರು ಬರ್ರ ಯವ್ವ ಸವಿತಾ ಮಕ್ಳು ಕರ್ಕೊಂಡು ನೀನು ಅಂದ್ರಿ. ಕೂಡ್ಲು ಸಂಗಮದಾಗ ಬೋಟಿಂಗ್ದೆಲ್ಲ ಐತಂತ್ರಿ ಈಗ, ಅಲ್ಲೂ ನೀರು ತುಂಬೈತಿ, ಚಲೋ ಇರ್ತ ನೋಡಕ. ಸಂಗಮಕ್ಕೆ ಹೋಗಿ ಹಂಗ ಈ ಯಳಗುರು ಆಂಜನೇಯ ಹೋಗಿ ಆಮೇಲೆ ಆಲ್ಮಟ್ಟಿ ಜಲಾಶಯ ನೋಡ್ಕೊಂಡ್ ಬರುವಂತ್ರಿ ಅಂತ ಬರ್ರಿ ಅಂದ್ರಿ. ನಮ್ಮ ಮತ್ತೆ ಹೋಗಕ್ಕಾಗಿದ್ದಿಲ್ಲಲ್ರಿ, ಹಂಗ ಸಾಲ ಹಬ್ಬ ಅವು ಇವು ಬಂದ್ವು, ಹಂಗಾಗಿ ಹೋಗಿದ್ದಿಲ್ರಿ. ಮತ್ತು ತಡ್ರಿ ಕೇಳ್ತೀನಿ, ಇವರು ಬರ್ಲಿ. ಇನ್ನೇನು ಹೇಳ್ತಿ ನೀನು, ಇನ್ನೇನು ಕೇಳ್ತಿ? ನಾ ಎಲ್ಲ ಹೇಳ್ತೀನಿ ನಾಳೆ ಅವಂಗ. ನಾಳೆ ಹೊಂಡ್ರಿ ನಾಳೆ ರೀತಿಯರ ಅದು ಹೆಂಗ್ರಿ ನಿಂತ ಕಾಲ ಮೇಲೆನ? ಮತ್ತು ದೊಡ್ಡ ಅತ್ತಿಯರ್ವ್ರಿಗೆ ಹೋದ್ರೆ ಒಂದಿಟ್ಟು ಬುತ್ತಿ ಬರಲಿ, ಏನು ಬೇಡನ್ರಿ, ಒಂದಿಟ್ಟು ಚಕ್ಲಿ ಮತ್ತು ರವಾ ಉಂಡಿ, ಕರ್ಜಿಕಾಯಿ, ಅವಲಕ್ಕ್ಯಾರ ಚುಮ್ಮಾರ್ಯಾರ ಮಾಡ್ಕೊಂಡು ತೊಗೊಂಡೋಗ್ತಿತ್ತೋರಿ. ಏನು ಬೇಡ, ಹೆಂಗೂ ಎಳ್ಳ ಮಸಿ ಐತಲ್ಲ, ಅವರು ಮತ್ತು ಹೊಲ್ದಾಗ ಚರಗ ಚೆಲ್ಲರು, ಅವರು ಮಾಡ್ಯಾರಂತ. ಎಣ್ಣೆ ಹೋಳಿಗೆ ಮಾಡ್ಯಾಳಂತ, ಅಕ್ಕಿ ಸೊಸಿ ಕಜ್ಜಿಕಾಯಿ ಮಾಡ್ಯಾಳಂತ, ಅವಲಕ್ಕಿನೂ ಮಾಡ್ಯಾಳಂತ, ಚುಮ್ಮರಿ ಮಾಡ್ಯಾಳಂತ, ರವೆ ಉಳ್ಳಿಗೆ ಮಾಡ್ಯಾಳಂತ, ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ಅವು ಏನು ಜಗ್ಗಷ್ಟ ಮಾಡಿಟ್ಟಾರಂತ. ಅದವು ಏನು ತೊಗೊಂಡು ಹೋಗಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಒಂದಿಟ್ಟು ಏನಾರ ತಿನಿಸಿರ್ತಾವಲ್ಲ ಅದನ್ನ ತೊಗೊಂಡು ಹೋಗ್ಬಿಡ್ರಿ. ಬೇಕ್ರ್ಯಾಗ ಹೋಗಿ 1 ಪಾವು ಕೆಜಿ ಜಿಲೇಬಿ, 1 ಪಾವು ಕೆಜಿ ಖಾರದ ದಾಣಿ ತೊಗೊಂಡು ಹೋರಿ. ಆತೋರಿ ಅತ್ತ, ಅಷ್ಟ ಮಾಡ್ತೀವಿ ಹಾಗಾದ್ರೆ. ಮತ್ತು ಇವರು ಏನಂತಾರ ಏನ್ರಿ ನಿಂತ ಕಾಲ ಮೇಲೆ ಹೋಗೋದಂದ್ರೆ? ಏನೋ ನಡ್ಸಿರಲ್ಲ ಅತ್ತಿ ಸುಸಿ ಮಾತು. ಅತ್ತಿಯರು ಹೇಳಕತ್ತಾರ ಆಲ್ಮಟ್ಟಿ ಜಲಾಶಯ ನೋಡಕ್ಕೇನ ದೊಡ್ಡ ಅತ್ತಿಯರು ಕರ್ದಾರಂತ, ಅದಕ್ಕೆ ಹೋಗಿ ಬಂದ್ಬಿಡ್ಬೇಕ್ರಿಲ್ಲ ನಾಳೆ ಅನ್ನಕತ್ತಾರ. ಅದೇನ್ಲೆ ನಿಂತ ಕಾಲ ಮೇಲೆ ಹೋಗಕ್ಕಾಗತ್ತನ? ಬ್ಯಾಡ್ತೋ, ಮತ್ತೆ ಯಾವಾಗ ಹೋಗಕ್ ಬರ್ತೈತಿ. ಅಲ್ಲಪ್ಪ, ಮತ್ತು ನಿಮ್ಮ ದೊಡ್ಡವ್ವ ಫೋನ್ ಮಾಡಿ ಕರ್ದಾಳ ಹುಡುಗರನ್ನ ಕಳಿಸು ಅಂತಂದು, ಮತ್ತು ನನ್ನೂ ಕರ್ದಾಳ ಖರೆ. ಮತ್ತು ನಾ ಒಟ್ಟ ಮನೆ ಬಾಗ್ಲು ಹಾಕಲ್ಲಲ್ಲಪ್ಪ, ಹೋದ್ರು ಹೋದ್ರೆ ಹೆಂಗೆ ಹೇಳು? ಅದಕ್ಕೆ ಕರ್ಕೊಂಡು ಹುಡುಗರನ್ನು ಕರ್ಕೊಂಡು ನೀವು ಹೋಗಿ ಬರ್ರಿ. ಇವು ನನ್ನ ಸೊಸ್ತ್ಯಾರು ಎಲ್ಲಿ ಹೋಗವಲ್ಲ ಬರವಲ್ಲ, ಇಲ್ಲೇ ಇರ್ತಾವು. ಹೋಗಪ್ಪ ಕರ್ಕೊಂಡು, ಏನಾಗೋದಿಲ್ಲ. ಅಯ್ಯಯ್ಯವ್ವ, ಅಲ್ವೇ ನೀವು ಬೇಕೈತಿಯ ಮನಿ ಮುಂದೆ? ಬೇಡ ಬಾ, ನೀನು ಬಾ ಹೋಗುನಂತ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡು, ನೀನು ಹೋಗ್ಬಿಡು, ನಾನ ಇರ್ತೀನಿ ಇಲ್ಲಿ ಮನ್ಯಾಗ. ಇಲ್ಲ ನಾನು ನೀನು ಇರೋನ್ ತಗೋ. ಅಯ್ಯ ಬಂದಿವ ಊರು ಬಾಡೆ ಹಿರತನ ಮಾಡಿಕೊಂಡು, ನಾನು ಏನಾರ ಹೇಳಿದ್ರೆ ಒಂದು ಚೂರರ ಅರ್ಥ ಆಗತ್ತನ ನಿನಗ? ಅರ್ಥ ಆಗೋದಿಲ್ಲ. ನಾನೇನು ಒಬ್ಬೇಕೆ ಇರೋದಿಲ್ಲ ತಗೋ, ಮೂಲಿ ಮನಿ ನಿಂಗವನ್ನು ಕರಿತೀನಿ. ನಿಂಗವು ಬಂದ್ಲಂದ್ರೆ ನನಗೆ ಏಟ ಧೈರ್ಯ ಇರ್ತೈತಿ. ಆಕಿ ಮಗ ಸೊಸಿನೂ ಅವ್ರ ತವ್ರ ಮನೆಗೇನ ಕಾರ್ಯ ಐತಂತ ಹೋಗ್ಯಾರ, ಅವ್ರ ಅಣ್ಣನ ಮಗನ ಹೆಸರಿಡೋದೇನ ಐತಂತ. ಆಕಿ ಒಬ್ಬೇಕೆ ಇರ್ತಾಳ, ನಾನು ಒಬ್ಬೇಕೆ ಅದೀನಿ, ಇಲ್ಲೇ ಬಂದಿರ್ತಾಳ ಆಕಿ. ಮತ್ತು ನಿಮ್ಮ ಅಪ್ಪನೂ ಇರ್ತಾನಲ್ಲ, ಇನ್ನೇನು ನಾನು ಒಬ್ಬೇಕೆ ಇರ್ತೀನಿ ಅಲ್ರಿ ಅತ್ತಿಯಾರ? ಮಾವರ್ಗೂ ನಿಮಗೂ ವಯಸ್ಸಾಗೈತ್ರಿ, ವಯಸ್ಸಿನರು ಯಾರು ಅದಾರಪ್ಪ, ಏನು ಅವಶ್ಯಕತೆ ಎಲ್ಲ ಯೋಚನೆ ಮಾಡೋದು, ಹೋಗನ್ ನಡಿ ಅನ್ನಕ್ಕಾಗತ್ತನ್ರಿ? ಬ್ಯಾಡ ತೋರಿ, ನಾನು ಇವ್ರು ಇರ್ತೀವಿ, ಬೇಕಾದ್ರೆ ಹುಡುಕಿದಾರೆ ಹೋಗ್ಬರ್ಲಿ. ಯವ್ವ ಸವಿತಾ, ನೀವು ಎಲ್ಲೂ ಹೋಗೋದು ಬರೋದನ್ನು ಮಾಡೋದಿಲ್ಲವ ನನ್ನ ಸೊಸ್ತ್ಯಾರ. ನೀವು ಒಂದಿಟ್ಟು ಹೋರಿ ಹೊರಗ, ಏನೈತೆ ನನ್ನ ನೋಡ್ಕೊಂಬರ್ರಿ ಪ್ರಪಂಚದಾಗ. ಏನು ಹೋಗು ಹೋಗು ಕರ್ಕೊಂಡು ನಿನ್ನ ಗಂಡನ್ನ ಯಾಕೆ ಸುಮ್ಮನೆ ಪೇಚಾಡ್ತಿ? ನಿಂಗವು ಬೇಡ ಅಂದ್ರೆ ಏನಾರ ಬೇರೆ ವ್ಯವಸ್ಥೆ ಮಾಡಕ್ಕೆ ಬರ್ತೈತಿ, ಹೋಗು. ಯವ್ವ ಒಂದು ಕೆಲಸ ಮಾಡು, ನನ್ನ ಮಗಳು ಬರ್ತಾಳಂತ, ನನ್ನ ಮಗಳು ನಿನ್ನ ಜೊತೆಗೆ ಇರ್ತಾಳೆ ತಗೋ. ತೋರವ, ನಿನ್ನ ಮಗಳು ಬಂದ್ಲಂದ್ರ ಇರ್ತೀನಿ ನಾಳೆ. ಹೆಂಗೂ ಆಕಿದಲ್ಲೇ ಬದಾಮೆಲ್ಲ ಆಕಿನ ಜಗ್ ಸರಿ ನೋಡಿರ್ತಾಳೆ ತಗೋ. ಆಲ್ಮಟ್ಟಿ ಜಲಾಶಯ ಹೇಳಾಳ ಈಗ ನನಗೆ, ಜಗ್ ಸರಿ ನೋಡಿ ನೀವು ನಾನು ಅಂತಂದು ಹಂಗ ನೋಡ್ಕೊಂಬರಕ್ರಂತಂತ. ಇರ್ಲಾಳಕ್ಕಿರ್ಲಿ, ಹೋರಿ ಏನೇನು ಬೇಕು ನೋಡಿ ತಯಾರಿ ಮಾಡ್ಕೊ ಹೋರಿ ಅವ್ವ ಸವಿತಾ.